ಫ್ರೆಂಡ್ಸ್, ನೀವು ನಂಬ್ತಿರೋ ಬಿಡ್ತಿರೋ ಇದೊಂದು ಹೊಯ್ಸಳ ಟೆಂಪಲ್. ಇದು ನೋಡಿ, ಇದನ್ನ ಒಂದು ದೇವಸ್ಥಾನ ಅನ್ನೋದಕ್ಕಿಂತ ಒಂದು ಗುಡಿ ಅಂತ ಹೇಳ್ಬೋದು ಅಷ್ಟೇ. ಅಷ್ಟು ಚಿಕ್ಕದಾಗಿರುವಂಥದ್ದು, ಬರೀ ಗರ್ಭಗುಡಿ ಅಷ್ಟೇ ಉಳ್ಕೊಂಡಿದೆ. ಆ ಒಂದು ವಿಗ್ರಹ ಇರಬೇಕಾಗಿತ್ತು. ಆ ವಿಗ್ರಹ ಇವತ್ತು ಇಲ್ಲಿ ಮಿಸ್ ಆಗಿದೆ. ನಮಸ್ಕಾರ ಸ್ನೇಹಿತರೆ, ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಹೊಯ್ಸಳ ಟೆಂಪಲ್ಸ್ ಅಂದರೆ ಬರೀ ಸೋಮನಾಥಪುರ, ಬೇಲೂರು, ಹಳೇಬೀಡು ಅಂತ ಅಂದ್ಕೊಂಡಿರುವಂಥ ತುಂಬ ಜನರಿಗೆ ಹೊಯ್ಸಳ ಒಂದು ದೇವಸ್ಥಾನ ಒಂದು ಹಿಂಗೂ ಇರುತ್ತೆ ಅಂತ ನಾನು ಈ ವಿಡಿಯೋ ಮುಖಾಂತರ ಪರಿಚಯ ಮಾಡ್ಕೊಡ್ಬೇಕಂತ ಇದ್ದೀನಿ. ನೋಡಿ, ನನ್ನ ಹಿಂಭಾಗದಲ್ಲಿ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ. ಇದಿರೋದು ಅರಸೀಕೆರೆ ತಾಲೂಕು ಎಳವಾರೆ ಅನ್ನೋ ಒಂದು ಊರಲ್ಲಿ. ನೋಡಿ, ಹೊಯ್ಸಳರ ಕಾಲಕ್ಕೆ ಇದೊಂದು ಅಗ್ರಹಾರ ಆಗಿದ್ದಂಥ ಒಂದು ಊರು. ಈ ಊರಿನ ಮಧ್ಯದಲ್ಲಿ ಈ ಒಂದು ದೇವಸ್ಥಾನ ಇದೆ. ಇದು ಚೆನ್ನಕೇಶವನ ಒಂದು ದೇವಸ್ಥಾನ. ನೋಡಿ, ಅಗ್ರಹಾರ ಆಗಿದ್ದ ಒಂದು ಊರಿನಲ್ಲಿ ಇಲ್ಲಿ ಚೆನ್ನಕೇಶವ ದೇವಸ್ಥಾನ ಇದೆ. ಮತ್ತು ಊರಿನ ಈಶಾನ್ಯ ದಿಕ್ಕಿನಲ್ಲಿ ಕೆರೆ ಹತ್ರ ಒಂದು ಈಶ್ವರನ ದೇವಸ್ಥಾನ ಇದೆ. ಅದೃಷ್ಟ ಏನು ಅಂದರೆ ಆ ಈಶ್ವರನ ದೇವಸ್ಥಾನ ಸಂಪೂರ್ಣವಾಗಿ ಹೊಸದಾಗಿ ನವೀಕರಣ ಆಗಿದೆ. ಆದರೆ ಇಲ್ಲಿನ ಒಂದು ಈ ಚೆನ್ನಕೇಶವನ ದೇವಸ್ಥಾನ ಮಾತ್ರ ಈ ರೀತಿ ಪಾಳು ಬಿದ್ದಿದೆ. ನೀವು ನಂಬಲಿಕ್ಕಿಲ್ಲ, ಈ ದೇವಸ್ಥಾನ ಇನ್ನು ಮುಂಭಾಗದಲ್ಲಿ ಇನ್ನೂ ತುಂಬ ದೊಡ್ಡದಾಗಿರಬೇಕಾಗಿತ್ತು. ಆದರೆ ಇವತ್ತು ನಮ್ಗೆ ಉಳಿದಿರೋದು ಈ ಗರ್ಭಗುಡಿಯ ಭಾಗ ಮಾತ್ರ. ಅದು ಕೂಡ ಹೊರಭಾಗದಲ್ಲಿ ತುಂಬ ಬಿದ್ದೋಗಿದೆ. ಒಳಭಾಗದಲ್ಲಿರುವಂತಹ ಒರಟು ಕಲ್ಲುಗಳು ಮಾತ್ರ ನಮಗೆ ಕಾಣಿಸ್ತಾ ಇದೆ. ನೀವು ಮೇಲೆ ನೋಡ್ತಾ ಇದ್ದೀರಾ, ಮೇಲ್ಗಡೆ ಕತ್ತಾಳೆ ಗಿಡ, ಏನೇನೋ ಬಳ್ಳಿಗಳೆಲ್ಲ ಬೆಳ್ಕೊಂಡಿದೆ. ನೋಡಿ, ಇದು ಎಂಟ್ರೆನ್ಸು. ಫ್ರೆಂಡ್ಸ್, ನೀವು ನಂಬ್ತಿರೋ ಬಿಡ್ತಿರೋ ಇದೊಂದು ಹೊಯ್ಸಳ ಟೆಂಪಲ್. ಇದು ನೋಡಿ, ಇದು ಮುಖ್ಯ ಗರ್ಭಗುಡಿಯ ಒಂದು ದ್ವಾರ. ಇದು ಈ ದ್ವಾರದ ಮೇಲ್ಗಡೆ ಹೋಗೋಕ್ಕೂ ಆಗೋದಿಲ್ಲ, ಅಷ್ಟೊಂದು ಗಿಡ ಬೆಳ್ಕೊಂಡಿದೆ ಇಲ್ಲಿ. ನೋಡಿ, ಇಲ್ಲಿಂದನೇ ನೋಡ್ಬೋದು ಒಳಭಾಗದಲ್ಲಿ ಏನಿದೆ ಅಂತ. ನೋಡಿ, ನಿಮ್ಗಲ್ಲಿ ಕಾಣಿಸ್ತಾ ಇದೆ ಗರ್ಭಗುಡಿನಲ್ಲಿ ಮೂಲ ವಿಗ್ರಹ ಇದ್ದಂತಹ ಒಂದು ಪೀಠ. ಅದು ಆ ಪೀಠದಲ್ಲಿ ಗರುಡನ ಒಂದು ಶಿಲ್ಪ ಕಾಣುತ್ತೆ ನಮಗೆ. ಅದ್ರ ಮೇಲ್ಗಡೆ ಒಂದು ವಿಷ್ಣು ವಿಗ್ರಹ, ಅಂದರೆ ಚೆನ್ನಕೇಶವ ಅಂತ ಹೇಳ್ತಾರೆ, ಆ ಒಂದು ವಿಗ್ರಹ ಇರಬೇಕಾಗಿತ್ತು. ಆ ವಿಗ್ರಹ ಇವತ್ತು ಇಲ್ಲಿ ಮಿಸ್ ಆಗಿದೆ. ಅದೇನು ಕಳುವಾಯ್ತೋ ಏನಾಯ್ತೋ ಏನೂ ಗೊತ್ತಿಲ್ಲ. ಅದ್ರ ಮೇಲ್ಭಾಗದ ರಚನೆ ನೋಡಿ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಇದಿಷ್ಟು ಇವತ್ತು ಉಳ್ಕೊಂಡಿರುವಂತಹ ಎಳವಾರೆಯ ಚೆನ್ನಕೇಶವ ದೇವಸ್ಥಾನದ ಗುಡಿ. ನೋಡಿ, ಈ ಕಲ್ಲುಗಳು ಎಲ್ಲ ಬಿದ್ದೋಗಿದೆ. ಇಲ್ಲಿ ಎಲ್ಲ ಮಣ್ಣಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾವೆ ಅನಿಸ್ತದೆ ಕಲ್ಲುಗಳನ್ನ. ಆದರೆ ಇದನ್ನ ಇಷ್ಟು ಮಾತ್ರ ಏನಿದೆಯೋ ಇದನ್ನೇ ಒಂದು ಚಿಕ್ಕ ಗುಡಿಯಾಗಿ ಹೊರಭಾಗದಲ್ಲಿ ಇಟ್ಟಿಗೆಗಳಿಂದ ಒಂದು ಕಾಂಕ್ರೀಟ್ ಮಾಡಿ ಇದನ್ನು ಉಳಿಸ್ಕೋಬೋದು. ಆ ಪೀಠದ ಮೇಲೆ ಒಂದು ವಿಗ್ರಹವನ್ನು ತಂದು ಮತ್ತೆ ಹೊಸದಾಗಿ ಪ್ರತಿಷ್ಠಾಪನೆ ಮಾಡ್ಬೋದು ಗೆಳೆಯರ. ನೋಡಿದ್ರಲ್ಲ, ಹಾಸನ ಡಿಸ್ಟಿಕ್ಕು ಅರಸೀಕೆರೆ ತಾಲೂಕಿನ ಎಳವಾರೆಯ ಒಂದು ವೈಷ್ಣವ ದೇವಸ್ಥಾನದ ಇವತ್ತಿನ ಸ್ಥಿತಿ ಹೇಗಿದೆ ಅಂತ. ಈ ಊರಲ್ಲಿ 2 ವೀರಗಲ್ಲುಗಳು ಕೂಡ ಇದೆ, ಹೊಯ್ಸಳರ ಕಾಲದ 2 ವೀರಗಲ್ಲುಗಳು. ಆ ವೀರಗಲ್ಲುಗಳನ್ನು ಇಲ್ಲಿ ದೇವಸ್ಥಾನ ಹತ್ರ, ಈಶ್ವರನ ದೇವಸ್ಥಾನ ಹತ್ರ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಆದರೆ ಅದೇ ದೇವಸ್ಥಾನ ಜೀರ್ಣೋದ್ಧಾರ ಆದಂತೆ ಈ ದೇವಸ್ಥಾನ ಕೂಡ ಜೀರ್ಣೋದ್ಧಾರ ಮಾಡಿಕೊಂಡ್ರೆ ಒಂದು ಹೊಯ್ಸಳರ ಕಾಲದ ಒಂದು ದೇವಸ್ಥಾನ ನಾವು ಉಳಿಸ್ಕೊಂಡಂಗೆ ಆಗುತ್ತೆ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಅದರಂತೆ ಅದನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.